ಚೇಂಬರ್ನಲ್ಲಿ ಶಿವರಾಮೇಗೌಡ ಬಣದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಕಮಲ್ ಹಾಸನ್ಗೆ ಕ್ಷಮೆ ಕೇಳಿ ಅಂತ ಹೇಳಿ ಭಿಕ್ಷೆ ಬೇಡೋದು ಬೇಡ, ಇನ್ನು ಕನ್ನಡಿಗರ ಸ್ವಾಭಿಮಾನವನ್ನ ಅಡ ಇಡೋದು ಬೇಡ, ಕಮಲ್ಗೆ ಗೋಗರಿಯೋದು ಭಿಕ್ಷೆ ಬೇಡೋದು ಬೇಡ, ಯಾವ ಆಧಾರದಲ್ಲಿ ಹೇಳಿದ್ದೀಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಅನ್ನೋದಾಗಿಯೂ ಕೂಡ ಇಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಫಿಲ್ಮ್ ಚೇಂಬರ್ನಲ್ಲಿ ಶಿವರಾಮೇಗೌಡ ಬಣದಿಂದಾಗಿ ಈ ರೀತಿಯಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂದ್ರೆ ಕನ್ನಡಿಗರು ತಮಿಳು ಅವರಿಗೆ ಹುಟ್ಟಿದ್ದು ಅನ್ನುವಂಥ ಅರ್ಥನಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮಗೆ ಕಮಲ್ ಹಾಸನ್ ಕ್ಷಮೆ ಇನ್ನೂ ಬೇಕಿಲ್ಲ, ಕ್ಷಮೆ ಕೇಳಿ ಅಂತ ಹೇಳಿ ಭಿಕ್ಷೆ ಬೇಡೋದು ಬೇಡ ಅನ್ನೋದಾಗಿಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾಸತನವನ್ನ ಕಮಲ್ ಹಾಸನ್ಗೆ ತುಂಬಿದ್ದಾರೆ. ಹಂಗಿದ್ದಾಗ ನಮ್ಮ ಕನ್ನಡಿಗರ ಸ್ವಾಭಿಮಾನ ನಾವು ತೋರಿಸ್ಬೇಕ್ರಿ. ನಾವೇನು ಭಿಕ್ಷೆ ಬೇಡ್ಬೇಕಾಗುತ್ತೆ? ಭಿಕ್ಷಕರ ನಾವು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋ ಮಾತನ್ನು ಎಷ್ಟು ಗಂಭೀರವಾದ ಅರ್ಥ ಮಾಡ್ಕೊಂಡ್ಲಿ. ಈ ಕಾರಣವಾಗಿ ಅವನ ಕ್ಷಮಾಪಣೆ ಬೇಡ, ಅವನು ಯಾವ ಸಿನಿಮಾವೂ ಈ ನಾಡಿನಲ್ಲಿ ಮುಂದೆ ಬರಬಾರ್ದು. ಇದು ಹೋರಾಟಗಾರರ ಹಕ್ಕೊತ್ತಾಯ. ಇನ್ನು ಕಲಾವಿದರಿಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕನ್ನಡದ ಕಲಾವಿದರು ಸಪೋರ್ಟ್ ಮಾಡ್ತಿಲ್ಲ, ಕನ್ನಡದ ನಟರು ಬಹಳಷ್ಟು ಸಪೋರ್ಟ್ ಮಾಡ್ತಿಲ್ಲ, ಏನು ಹೇಳಿಕೆಯನ್ನು ಕೊಟ್ಟಿಲ್ಲ, ತಟಸ್ಥ ನೀತಿಲಿದ್ದಾರೆ. ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಕನ್ನಡದ ಮೇಲೆ ಅಭಿಮಾನ ಇದ್ರೆ, ನಾನು ಕನ್ನಡದ ನಟ ಅಂತ ಇದೇ ತಟ್ಟಿ ಹೇಳ್ಕೊಳ್ಳೋಂಥ ಶಕ್ತಿ ಇದ್ರೆ ಈ ಕೂಡಲೇ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಹೇಳಿಕೆ ಕೊಟ್ಟು. ಈಗ ಎಲ್ಲ ಒಂದಿಬ್ರು ಯಾರೋ ನಟ ಕಿಶೋರ್ ಅಂತಕ್ಕಂಥವನು, ಸೈಬಿಯರಿಯನ್ ಬರ್ಡ್ ಅಂತ ಅಂತಿರಲ್ಲ, ರಮ್ಯಾ ನಟಿ, ಸಂಸದೆ, ಮಾಜಿ ಸಂಸದೆ, ಹೇಳಿರ್ತಕ್ಕಂಥ ಅವಿವೇಕದ ಮಾತುಗಳಿಗೆ ನಾವು ಯಾವುದೇ ಮನ್ನಣೆನ ಕೊಡಬೇಕಾಗಿಲ್ಲ. ಯಾಕಂದ್ರೆ ಅವರಿಬ್ರು ಯಾವುದೇ ಹೋರಾಟಗಾರಲ್ಲ, ಯಾವುದೇ ಹೋರಾಟಗಾರ ಬೀದಿಗಿಳಿದು ಹೋರಾಟ ಮಾಡಿರೋ ನಿದರ್ಶನಗಳು ನಮಗಿಲ್ಲ. ಅದರಿಂದ ಅವ್ರ ಮಾತಿಗೆ ಹೆಚ್ಚಿನ ಮಾನ್ಯತೆ ಇಲ್ಲ. ಅವ್ರಿಗೆಲ್ಲ ತಮಿಳರ ಒಂದು ಋಣ ಬೇಕಾಗಿದೆಯಾ, ಅದಕ್ಕೆ ಈ ರೀತಿ ನಾಟಕದ ಮಾತುಗಳು, ಒಂಥರ ವಿವಾದಾತ್ಮಕ ಮಾತುಗಳು ಅವರು ಆಡಿದ್ದಾರೆ. ಅವರಿಬ್ಬರ ಮಾತಿಗೆ ಕನ್ನಡದ ಇಡೀ ಸಮಸ್ತ ಕನ್ನಡಿಗರು ಯಾವುದೇ ರೀತಿ ಮಾನ್ಯತೆ ಕೊಡಲ್ಲ ಅನ್ನೋದು ದಾಸತನವನ್ನ ಕಮಲ್ ಹಾಸನ್ಗೆ ತುಂಬಿದ್ದಾರೆ. ಹಂಗಿದ್ದಾಗ ನಮ್ಮ ಕನ್ನಡಿಗರ ಸ್ವಾಭಿಮಾನ ನಾವು ತೋರಿಸ್ಬೇಕ್ರಿ. ನಾವೇನು ಭಿಕ್ಷೆ ಬೇಡ್ಬೇಕಾಗುತ್ತೆ? ಭಿಕ್ಷಕರ ನಾವು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋ ಮಾತನ್ನು ಎಷ್ಟು ಗಂಭೀರವಾದ ಅರ್ಥ ಮಾಡ್ಕೊಂಡ್ಲಿ. ಈ ಕಾರಣವಾಗಿ ಅವನ ಕ್ಷಮಾಪಣೆ ಬೇಡ, ಅವನು ಯಾವ ಸಿನಿಮಾವೂ ಈ ನಾಡಿನಲ್ಲಿ ಮುಂದೆ ಬರಬಾರ್ದು. ಇದು ಹೋರಾಟಗಾರರ ಹಕ್ಕೊತ್ತಾಯ. ಇನ್ನು ಕಲಾವಿದರಿಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕನ್ನಡದ ಕಲಾವಿದರು ಸಪೋರ್ಟ್ ಮಾಡ್ತಿಲ್ಲ, ಕನ್ನಡದ ನಟರು ಬಹಳಷ್ಟು ಸಪೋರ್ಟ್ ಮಾಡ್ತಿಲ್ಲ, ಏನು ಹೇಳಿಕೆಯನ್ನು ಕೊಟ್ಟಿಲ್ಲ, ತಟಸ್ಥ ನೀತಿಲಿದ್ದಾರೆ. ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಕನ್ನಡದ ಮೇಲೆ ಅಭಿಮಾನ ಇದ್ರೆ, ನಾನು ಕನ್ನಡದ ನಟ ಅಂತ ಇದೇ ತಟ್ಟಿ ಹೇಳ್ಕೊಳ್ಳೋಂಥ ಶಕ್ತಿ ಇದ್ರೆ ಈ ಕೂಡಲೇ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಹೇಳಿಕೆ ಕೊಟ್ಟು. ಈಗ ಎಲ್ಲ ಒಂದಿಬ್ರು ಯಾರೋ ನಟ ಕಿಶೋರ್ ಅಂತಕ್ಕಂಥವನು, ಸೈಬಿಯರಿಯನ್ ಬರ್ಡ್ ಅಂತ ಅಂತಿರಲ್ಲ, ರಮ್ಯಾ ನಟಿ, ಸಂಸದೆ, ಮಾಜಿ ಸಂಸದೆ, ಹೇಳಿರ್ತಕ್ಕಂಥ ಅವಿವೇಕದ ಮಾತುಗಳಿಗೆ ನಾವು ಯಾವುದೇ ಮನ್ನಣೆನ ಕೊಡಬೇಕಾಗಿಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಏನು ತಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡದಿರೋದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗಾಗಿ ಸಿನಿಮಾ ಬ್ಯಾನ್ಗೆ ಸರ್ಕಾರದಿಂದಲೂ ಕೂಡ ಸಂಪೂರ್ಣವಾಗಿ ಬೆಂಬಲ ಸಿಗ್ತಾ ಇದೆಯಾ ಹೇಗೆ? ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಕ್ಷಮೆ ಕೇಳದೆ ತನ್ನ ಮೊಂಡಾಟವನ್ನ ಮುಂದುವರಿಸಿದ್ದಾರೆ ನಟ ಕಮಲ್ ಹಾಸನ್. ಹಾಗೆ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ದಿವ್ಯಾ, ಗಮನಿಸಬಹುದು, ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಕ್ಷಮೆ ಕೇಳೋದು ಬೇಡ, ಇಷ್ಟು ದಿನ ಕ್ಷಮೆ ಕೇಳಕ್ ಇಷ್ಟು ದಿನ ಗಡುವು ಕೊಟ್ಟಿದ್ದು ಸಾಕು, ಇನ್ ಮುಂದೆ ಅವ್ರು ಕೇಳೋ ಅಗತ್ಯ ಇಲ್ಲ, ನಾವು ಅವ್ರ ಹತ್ರ ಭಿಕ್ಷೆ ಬೇಡೋದು ಬೇಡ, ಮುಂದಿನ ದಿನಗಳಲ್ಲಿ ಎಲ್ಲರೂ ತೀರ್ಮಾನಕ್ಕೆ ಬಂದು ಕಮಲ್ ಹಾಸನ್ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಈಗ ಶಿವರಾಮೇಗೌಡ ಬಣ ಬಂದು ಈಗ ಫಿಲಂ ಚೇಂಬರ್ ನಲ್ಲಿ ಮನವಿ ಮಾಡಿ ಫಿಲಂ ಚೇಂಬರ್ ಅಧ್ಯಕ್ಷರ ಮುಂದೆ ವಿಚಾರಗಳನ್ನೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಯಾರಾದ್ರೂ ಮುಂದೆ ಥಗ್ ಲೈಫ್ ಸಿನಿಮಾವನ್ನ ಯಾವ್ದಾದ್ರು ಥಿಯೇಟರ್ ಮಾಲೀಕರು ರಿಲೀಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ನಿಜಕ್ಕೂ ನಾವು ಅದನ್ನು ಒಪ್ಪೋದಿಲ್ಲ, ದೊಡ್ಡ ಮಟ್ಟದಲ್ಲಿ ನಾವು ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಕಮಲ್ ಹಾಸನ್ ಅವರು ಮೊಂಡುತನ ತೋರಿಸ್ತಾನೆ ಇದ್ದಾರೆ, ಕನ್ನಡ ನಾಡಿನ ಅನ್ನ ತಿಂದಿದ್ದಾರೆ, ಕನ್ನಡ ನಾಡಿನ ಜನರ ಪ್ರೀತಿಯನ್ನ ಕಳಿಸಿದ್ದಾರೆ. ಕನ್ನಡ ನಾಡಿನ ಜನ ಯಾವತ್ತೂ ಕೂಡ ಕಮಲ್ ಹಾಸನ್ ಅವರನ್ನ ಬೇರೆ ತಮಿಳು ನಟ ಅಂತ ಯಾವತ್ತೂ ಅವ್ರನ್ನ ಸ್ವೀಕಾರ ಮಾಡಿದ್ರೆ, ನಮ್ಮ ನಟ, ನಮ್ಮ ಪ್ರೀತಿಯ ನಟ ಅಂತಾನೆ ಇಷ್ಟು ದಿನ ಅವ್ರಿಗೆ ಪ್ರೀತಿಯನ್ನ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ರೂ
ಆದ್ರೂ ಕೂಡ ಸಿನಿಮಾಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಅವರು ಕ್ಷಮೆ ಕೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇಲ್ಲಿನ ಕನ್ನಡಿಗ ವೆಂಕಟೇಶ್ ಅವರು ಈ ಸಿನಿಮಾದ ವಿತರಣೆಯ ಹಕ್ಕನ್ನ ಪಡ್ಕೊಂಡು ಕರ್ನಾಟಕದಲ್ಲಿ ಒಂದಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ಕಾದು ನೋಡುವ ತಂತ್ರಕ್ಕೆ ಇದೀಗ ಫಿಲಂ ಚೇಂಬರ್ ಮುಂದ್ ಬಂದಿದೆ. ಯಾಕಂತ ಹೇಳಿದ್ರೆ ನಾಳೆ 12 ಗಂಟೆ ಅಷ್ಟರಲ್ಲಿ ಅವ್ರು ಕ್ಷಮೆ ಕೇಳಿ ಯಾಕೆ ಈ ತರ ಹೇಳಿಕೆ ಕೊಟ್ರಿ ಅಂತ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಟ್ರೆ ಮುಂದೆ ಅದ ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡ್ಕೊಳಕ್ ಒಂದು ಪ್ರಯತ್ನದಲ್ಲಿ ಫಿಲಂ ಚೇಂಬರ್ ಇದೆ. ಬಟ್ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ, ಯಾವುದೇ ರೀತಿಯ ಕ್ಷಮೆ ಕೂಡ ಕೇಳ್ತಾ ಇಲ್ಲ. ಚೆನ್ನೈನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನೆಲ್ಲ ಆಗುತ್ತೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ಸಿಗುತ್ತಾ, ಅವ್ರು ಕ್ಷಮೆ ಕೇಳ್ತಾರಾ, ಕ್ಷಮೆ ಕೇಳದೆ ಇದೇ ರೀತಿ ಮೊಂಡುತನ ಪ್ರದರ್ಶನ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.